ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ಅಮೃತ್ ಸೀಪ್ ಆ್ಯಂಡ್ ಗೋಟ್ ಫಾರ್ಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನೋಡಿ ಸ್ನೇಹಿತರೆ, ಟೈಮ್ ಬೆಳಗಿನ ಜಾವ 4 ಗಂಟೆ 10 ನಿಮಿಷ ಆಗಿದೆ ಹೆಚ್ಚು ಕಡಿಮೆ. ಸೊ ನಾನು ಕೂಡ ಇವತ್ತು ಕೇರೂರು ಸಂತೆಯಿಂದ ಕೆಲವೊಂದು ಮರಿಗಳನ್ನ ಲೋಡ್ ಮಾಡಬೇಕು ಅಂತ ಹೋಗ್ತಾ ಇದ್ದೇನೆ. ಸೊ ಆಲ್ರೆಡಿ ಇದ್ರ ಬಗ್ಗೆ ನಾನು ನಿನ್ನೆ ದಿನ ಲೇಟಾಗಿ ಅಂದರೆ ನೈಟು ಒಂದು ಪೋಸ್ಟ್ ಕೂಡ ಮಾಡಿದೆ. ನನ್ನ ಕಡೆಯಿಂದ ಮಂಗಳವಾರ ಗಾಡಿ ಬರುತ್ತೆ, ಸೊ ಅದಕ್ಕೆ ಮರಿಗಳನ್ನ ಕಳಿಸ್ಕೊಡ್ತಾ ಇದ್ದೀನಿ. ಸೊ ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ ಅಂತ ನಾನು ನಿಮಗೆ ನಿನ್ನೆ ದಿನ ನೈಟು ಒಂದು 8 ಗಂಟೆ 9 ಗಂಟೆ ಸುಮಾರು ಪೋಸ್ಟ್ ಮಾಡಿ ನಿಮಗೆ ನಾನು ಹೇಳಿದ್ದೆ. ಬಟ್ ಅದರಂತೆ ಇವತ್ತು ಕೂಡ ಮರಿಗಳನ್ನ ಕಳಿಸ್ಕೊಡ್ಬೇಕು ಅಂತ ನಾನು ಕೇರೂರು ಕಡೆ ಹೋಗ್ತಾ ಇದ್ದೇನೆ. ಸೊ ಎಲ್ಲರೂ ಕೂಡ ಇವತ್ತಿನ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಯಾರು ಕೂಡ ಅರ್ಧಂಬರ್ಧ ಮಾಡಬೇಡಿ. ಯಾಕಂದರೆ ನಾನು ಎಷ್ಟು ಮರಿಗಳನ್ನ ಕೊಟ್ಟೆ, ಯಾವ್ರಿಗೆ ಕಳಿಸ್ಕೊಟ್ಟೆ ಅಂತ ನಿಮಗೆ ಕ್ಲಾರಿಫೈ ಆಗುತ್ತೆ. ಮತ್ತು ಇನ್ನೂ ತನಕ ನೀವು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಅಂತ ಎಲ್ಲರೂ ಕೂಡ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಇವತ್ತಿನ ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೊಟ್ಟರೆ ತುಂಬ ಖುಷಿ ಕೊಡುತ್ತೆ ಅಂತ ಹೇಳ್ತಾ ನನ್ನ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನೋಡಿ ಸ್ನೇಹಿತರೆ, ಇವತ್ತು ಕೇರೂರು ಸಂತೆಗೆ ಹೋಗಿ ಮರಿಗಳನ್ನ ಲೋಡ್ ಮಾಡಬೇಕಿತ್ತು. ಸೊ ಫಸ್ಟ್ ಟೈಮು ಇವ್ರ ಹೆಸರು ಇವರಿಗೆ ಮರಿಗಳನ್ನ ಕೊಡ್ತಾ ಇದ್ದೀನಿ. ಇವ್ರ ಹೆಸರು ಮನೋಜ್ ಅಂತ. ಇವರು ಹೊಸಕೋಟೆ ಕಡೆ ಅಂದರೆ ಮಾಲೂರು ಹೊಸಕೋಟೆ ಕಡೆ ಅವ್ರ ಹೆಸರು. ಬಟ್ ಅವರು LLB ಸ್ಟೂಡೆಂಟ್ ಅಂತೆ. ನನ್ನ ವಿಡಿಯೋಗಳನ್ನ ತುಂಬ ದಿನಗಳಿಂದ ನೋಡ್ತಿದ್ರು. ಬಟ್ ಅವರಿಗೆ ಮರಿಗಳನ್ನ ಕೊಡಬೇಕಂತ ಒಂದು 10 ದಿನಗಳ ಹಿಂದೆಯೇ ಮಾತಾಗಿತ್ತು. ಬಟ್ ಅವರಿಗೆ ಮರಿಗಳನ್ನ ನನ್ನ ಕಡೆಯಿಂದ ಕಳಿಸೋದಕ್ಕಾಗಿರಲಿಲ್ಲ. ಯಾಕಂದರೆ ಒಂದು ಸಾರಿ ಅವ್ರ ಕಡೆ ಗಾಡಿ ಹೋಗಿರಲಿಲ್ಲ, ಇನ್ನೊಂದು ಸಾರಿ ಈ ಥರ ಏನೋ ಮರಿಗಳ ನನಗೆ ಸೆಲೆಕ್ಷನಲ್ಲಿ ಸ್ವಲ್ಪ ಏರಿಳಿತಾಗಿ ಮರಿಗಳನ್ನ ಕಳಿಸ್ಕೊಡೋದಕ್ಕಾಗಿರಲಿಲ್ಲ. ಬಟ್ ಇವತ್ತು ಫೈನಲಿ ಹಾಗೋ ಹೀಗೋ ಮಾಡಿ 5 ಮರಿಗಳನ್ನ ತುಂಬಾ ಗಟ್ಟಿರೋ ಮರಿಗಳು ನೋಡ್ಬೋದು ನೀವು. ಯಾವ ಥರ ಗಟ್ಟಿದೆ ಅಂದರೆ ಮರಿ ಆಲ್ಮೋಸ್ಟ್ ಏನೊಂದು 50 kg ಹತ್ತಿರ ಬರ್ತಾವೆ ಅನ್ಬೇಕು, ಆ ರೇಂಜಿಗೆ ಮರಿಗಳಿದೆ. ಇನ್ನೇನು ಹಲ್ಲು ಹಾಕಕ್ಕೆ ಬಂದಂಥ ಮರಿಗಳು. ಒಂದು ಮರಿ ಮಾತ್ರ ಇಲ್ಲ, ಸ್ವಲ್ಪ ಮೀಡಿಯಮ್ ಇದೆ. ಉಳ್ಕೆದ 4 ಮರಿಗಳು ಮಾತ್ರ ತುಂಬ ಜೋರಾಗಿದೆ. ಎಲ್ಲ ಮರಿಗಳನ್ನ ಕೊಂಬು ಕಿತ್ತಿ ಎಲ್ಲ ಮರಿಗಳ ಕೂದಲನ್ನು ಕಟ್ ಮಾಡಿದೆ. ನೋಡ್ಬೋದು ಗಾಡಿಯಲ್ಲಿ ಮರಿಗಳನ್ನ ಲೋಡ್ ಮಾಡ್ತಿದೆ. ಸೊ ಇದು ನೀವು ನೋಡ್ತಿರೋವಂಥದ್ದು ಕೇರೂರು ಮಾರ್ಕೆಟ್ನ ದೃಶ್ಯಾವಳಿ. ಸೊ ಈ ಸಂತೆಯಲ್ಲಿ ನಾನು ಹೋಗಿ ಮರಿಗಳನ್ನ ಲೋಡ್ ಮಾಡ್ತೀನಿ. ಮಂಗಳವಾರ ಶುಕ್ರವಾರ ಮುಧೋಳ ಸಂತೆಗೆ ಹೋಗಿ ಲೋಡ್ ಮಾಡ್ತೀನಿ, ಸೋಮವಾರ ಬಾಗೇವಾಡಿ ಸಂತೆಗೆ ಲೋಡ್ ಮಾಡ್ತೀನಿ, ಶನಿವಾರ ಅಮೀನ್ಗಢ ಸಂತೆಯಿಂದ ಲೋಡ್ ಮಾಡ್ತೀನಿ. ಸೊ ಹೀಗೆಲ್ಲ ನಾನು ವಾರ ಲೋಡ್ ಮಾಡಿ ಕಳಿಸ್ಕೊಡ್ತೀನಿ. ಹಾಗಂತ ಸೊ ನನ್ನ ಕಡೆ ತುಂಬ ಮರಿಗಳನ್ನ ಲೋಡ್ ಮಾಡೋದು ವೀಕ್ಲಿ ಇದ್ದೇ ಇರುತ್ತೆ. ಅದರಲ್ಲಿ ಕೂಡ ಇವತ್ತು ಫೈನಲಿ ನಮ್ಮ ಮನೋಜ್ ಬ್ರದರ್ಗೆ 5 ಮರಿಗಳನ್ನ ಕಳಿಸ್ಕೊಟ್ಟಿದ್ದೇನೆ. ಈ ವ್ಯಕ್ತಿ ಬಗ್ಗೆ ಹೇಳಬೇಕಂದ್ರೆ ತುಂಬ ಸಾಮಾನ್ಯ ಮನುಷ್ಯನ ಥರ ಮಾತಾಡ್ತಾರೆ. ಅಂದರೆ ಈ ಥರ ಏನೋ ಯಾವುದೇ ರೀತಿ ಮರಿಗಳನ್ನ ನಾನು ಮನೆ ಕಳಿಸ್ಕೊಡ್ಬೇಕಿತ್ತು. ಹಾಗಾಗಿ ಅವ್ರು ಯಾವುದೇ ಥರ ಬೇಜಾರು ಮೀನು ಮಾಡ್ಕೊಳ್ಳಿ, ಆಯಿತು ಬ್ರದರ್ ಗಾಡಿ ಬಂದಿಲ್ಲ ಅಂದರೆ ಏನೂ ಮಾಡೋಕ್ಕೆ ಆಗೋದಿಲ್ಲ, ಸೊ ಆರಾಮಾಗಿ ಕಳಿಸ್ಕೊಡಿ ಬ್ರದರ್ ಅಂತ ತುಂಬ ನನಗೂ ಕೂಡ ಅವರು ಏನೋ ಯಾವುದೇ ಥರ ಬೇಜಾರು ಮಾಡ್ಕೊಳ್ಳದೆ ನನ್ನ ಜೊತೆ ವ್ಯವಹಾರ ಮಾಡ್ಕೊಂಡಿದ್ರು. ಹಾಗಾಗಿ ಸ್ವಲ್ಪ ನಿಧಾನ ಆದರೂ ಕೂಡ ಪರವಾಗಿಲ್ಲ ಬ್ರದರ್, ಆರಾಮಾಗಿ ಮರಿಗಳನ್ನ ಕಳಿಸ್ಕೊಡಿ, ಮತ್ತು ಗಾಡಿ ಬಂದಿಲ್ಲ ಅಂದರೆ ಏನು ಮಾಡೋಕ್ಕಾಗೋದಿಲ್ಲ, ಕಳಿಸ್ಕೊಡಿ ಬ್ರದರ್, ವೇಟ್ ಮಾಡ್ತೀನಿ ಅಂತ ತುಂಬ ಏನೋ ಪ್ರೀತಿಯಿಂದ ಮಾತಾಡಿ ನನ್ನ ಹತ್ರ ಮರಿಗಳನ್ನ ತೊಗೊಂಡಿದ್ರು. ತುಂಬ ಒಳ್ಳೆಯ ಮನುಷ್ಯ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ತುಂಬ ಮಾತಿಗೂ ಬ್ರದರ್ ಅಥವಾ ಮಾತಿಗೂ ಅಣ್ಣ ಅಂಥೇಳಿ ಚೆನ್ನಾಗಿ ಮಾತಾಡ್ತಿದ್ರು. ಒಳ್ಳೆಯ ಮನುಷ್ಯ. ಯಾವುದೇ ಥರನಾದ ಮರಿಗಳನ್ನು ಲೇಟಾಗಿ ಕೊಟ್ಟರು ಯಾವುದೇ ಥರನಾಗಿ ಬೇಜಾರು ಕೂಡ ಮಾಡ್ಕೊಂಡಿರಲಿಲ್ಲ. ಯಾಕಂದರೆ ಈ ಥರ ಕೆಲವು ಟೈಮಲ್ಲಿ ಗಾಡಿ ಬರಲಿಕ್ಕಪ್ಪ ಅಂದರೆ ಈ ಥರ ಆಗಿರುತ್ತೆ. ಬಟ್ ಗಾಡಿ ನನ್ನ ಕಡೆಯಿಂದ ಬಂದಿಲ್ಲ ಅಂತಲ್ಲ, ಗಾಡಿ ಬಂದಿತ್ತು. ಬಟ್ ಅವತ್ತು ನಾನು ಕಳಿಸೋ ಟೈಮಲ್ಲಿ ಅವ್ರ ಕಡೆಯಿಂದ ಒಂದು ಗಾಡಿ ಬಂದಾಗ ನಾನು ಲೋಡ್ ಮಾಡೋ ಟೈಮಲ್ಲಿ ಅವ್ರ ಎಕ್ಸಾಮ್ ಇತ್ತು. ಅವತ್ತು ಅವ್ರು ನನಗೆ ಫೋನಲ್ಲಿ ಕಾಂಟ್ಯಾಕ್ಟ್ ಆಗಲಿಲ್ಲ, ಹಾಗಾಗಿ ಮರಿಗಳನ್ನ ಕಳಿಸ್ಕೊಟ್ಟಿರಲಿಲ್ಲ. ಇವತ್ತು ಅಂತೂ ಇಂತೂ ಹಾಗೋ ಹೀಗೋ ಮಾಡಿ ಫೈನಲಿ ಮರಿಗಳನ್ನ ಕಳಿಸ್ಕೊಟ್ಟಿದ್ದೇನೆ. ಬಟ್ ಅವರು ಒಂದು ಮರಿಗಳನ್ನ ಕೇಳಿದ್ರು ನನ್ನ ಹತ್ರ, ಒಂದು ಬ್ಲ್ಯಾಕ್ ಐಸ್ ಇರೋ ಒಂದು ಮರಿಗಳನ್ನ ಕಳಿಸ್ಕೊಡಿ ಬ್ರದರ್, ಇಲ್ಲ ಬ್ರೌನ್ ಐಸ್ ಇರೋದು ಅಂದಿದ್ರು. ಜಾಸ್ತಿ ಅವರು ಬ್ಲ್ಯಾಕ್ ಇರೋ ಮರಿಗಳನ್ನೇ ಕೇಳಿದ್ರು ಕಣ್ಣ ಹತ್ರ. ಹಾಗಾಗಿ ಒಂದು ಮರಿಗಳನ್ನ ಕಳಿಸ್ಕೊಡ್ಬೇಕಂತ ಇತ್ತು, ಬಟ್ ಕಳಿಸ್ಕೊಡೋಕ್ಕಾಗಿರಲಿಲ್ಲ. ಫೈನಲಿ ಒಂದು ಸಣ್ಣ ಮರಿನಾದರೂ ಕಳಿಸ್ಕೊಡಿ ಅಂತ ಹೇಳಿದ್ರು ನನಗೆ. ಹಾಗಾಗಿ ಒಂದೇ ಒಂದು ಸಣ್ಣ ಮರಿ ಮುದ್ದಾಗಿರುವಂಥ ಒಂದು 4 ತಿಂಗಳ 3.5 ತಿಂಗಳು ಇರುವಂಥ ಒಂದು ಮರಿನ ಅವರಿಗೆ, ಈ ಮರಿನ 8,000 ರೂಪಾಯಿಗೆ ಕಣ್ಣ ಹತ್ರ ಮಾತ್ರ ಬ್ಲ್ಯಾಕ್ ಇದ್ದು ಎಲ್ಲ ಕಡೆ ವೈಟ್ ಇರುವಂಥ ಮರಿಗಳನ್ನ ಅಟ್ಲೀಸ್ಟ್ ಕಳಿಸ್ಕೊಡಿ ಬ್ರದರ್, ಒಂದು ಸಣ್ಣ ಮರಿಗಳನ್ನ ಮನೆ ಹತ್ರ ಸಾಕೋದಕ್ಕೆ, ನನ್ನ ಫ್ರೆಂಡ್ಗೆ, ನನಗಲ್ಲ ಅಂತ ಹೇಳಿ ಒಂದು ಮರಿಗಳನ್ನು ಕೂಡ ಬುಕ್ ಮಾಡಿ ತೊಗೊಂಡಿದ್ರು. ಸೊ ಹಾಗಾಗಿ ಆ ಮರಿ ಮತ್ತು ಜೊತೆಗೆ ಈ 5 ಮರಿ ಫೈನಲಿ ಒಂದು 6 ಮರಿಗಳನ್ನ ಇವತ್ತು ನಾನು ಹೊಸಕೋಟೆ ಕಡೆ ಇರುವಂಥ ಏನೋ ಹೊಸಕೋಟೆ ಚಿಂತಾಮಣಿ ಇದೆ, ಅವರು ನಂಗೆ ಪಕ್ಕ ನೆನಪಿಲ್ಲ, ಬಟ್ ಅವರಿಗೆ ಕಳಿಸ್ಕೊಟ್ಟಿದ್ದೀನಿ. ಮರಿಗಳನ್ನ ಗಾಡಿಯಲ್ಲಿ ಲೋಡ್ ಮಾಡಿ ಕಳಿಸ್ಕೊಟ್ಟಿದ್ದೀನಿ. ಅವ್ರಿಗೂ ಕೂಡ ಈಗ ಆಲ್ರೆಡಿ ಇನ್ಫಾರ್ಮೇಷನ್ ಕೊಟ್ಟಿದ್ದೇನೆ. ಈ ಮರಿಗಳು ಇವತ್ತು ರಾತ್ರಿ ಶಿವಾಜಿನಗರ ದೊಡ್ಡಿಯಲ್ಲಿ ಈ ಮರಿಗಳು ಇವತ್ತು ಅವರಿಗೆ ಕೈಗೆ ಸೇರುತ್ತೆ. ಜೊತೆಗೆ ಇವತ್ತು ಕೂಡ ಕೆಲವೊಂದು ತೆನೆ ಕುರಿಗಳನ್ನ ಕಳಿಸ್ಕೊಡ್ತೀನಿ ಅಂತ ನಿನ್ನೆ ದಿನ ನಾನು ವಿಡಿಯೋದಲ್ಲಿ ಹೇಳಿದ್ದೆ.
ಇವತ್ತು ಕೂಡ ಕೆಲವೊಂದು ತೆನೆ ಕುರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ಕೂಡ ಸಾಧ್ಯವಾದರೆ ಇವತ್ತು ಸಂಜೆ ಅಪ್ಲೋಡ್ ಮಾಡ್ತೀನಿ, ಇಲ್ಲ ನಾಳೆ ಬೆಳಗಿನ ಜಾವ ಅಪ್ಲೋಡ್ ಮಾಡ್ತೀನಿ. ಜೊತೆಗೆ ಸಣ್ಣ ಮರಿಗಳನ್ನ ಕೂಡ ಕಳಿಸ್ಕೊಟ್ಟಿದ್ದೀನಿ. ಅಂಗಡಿಗೆ ಕೆಲವೊಂದು ಕುರಿ ಮತ್ತು ವಯಸ್ಸಾದಂಥ ಮೇಕೆಗಳನ್ನ ಕೂಡ ಕಳಿಸ್ಕೊಟ್ಟಿದ್ದೀನಿ. ಸೊ ಆ ವಿಡಿಯೋಗಳನ್ನ ನಾನು ಅವಾಗವಾಗ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ನನ್ನ ವಿಡಿಯೋಗಳನ್ನ ನೋಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮಗೂ ಕೂಡ ಮರಿಗಳ ಅವಶ್ಯಕತೆ ಬಿದ್ದರೆ ನನ್ನ ಹತ್ರ ಕಾಂಟ್ಯಾಕ್ಟ್ ಮಾಡಿ. ನಾನು ಕಾಲ್ ಪಿಕ್ ಮಾಡಿದ್ರೆ ನಾರ್ಮಲಿ ಟೆಕ್ಸ್ಟ್ ಮಾಡಿ ನಾನು ಕಾಲ್ ಬ್ಯಾಕ್ ಮಾಡ್ತೀನಿ. ನಿಮಗೆ ಬೇಕಾದಂಥ ಮರಿಗಳನ್ನ ನನ್ನ ಕಡೆಯಿಂದ ಕಳಿಸ್ಕೊಡ್ತೇನೆ. ಸೊ ನಾಳೆ ಶುಕ್ರವಾರ ಶನಿವಾರ ಮತ್ತೆ ಗಾಡಿ ಬರುತ್ತೆ, ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.